ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೌನು ಚಾನಲ್. ಎಲ್ಲರೂ ಹೆಂಗಿದ್ರ ಸೂಪರ್ ಆಗಿದ್ರ ಅನ್ಕೊಂತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನಾದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದೀಗ ನಮಗೆ 2 ಅಪ್ಡೇಟ್ ಬಂದಿದೆ BCCI ಕಡೆಯಿಂದ. ಇದು ಬಂದ್ಬಿಟ್ಟು ನಮ್ಮ ಏನು ಬೌಲರ್ಸ್ಗೆ ಅಂತ ಹೇಳ್ಬೋದು, ಹೆಲ್ಪ್ ಆಗುತ್ತೆ ಈ ಅಪ್ಡೇಟು. ಸೊ ಏನಕ್ಕೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಗೊತ್ತು, ಇವಾಗ IPL ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ಮುಗೀತು ಗುರು. ICC ಟ್ರೋಫಿಗಳೇನಿತ್ತು, ಟೂರ್ನಮೆಂಟ್ಗಳೇನಿತ್ತು ಎಲ್ಲಾನು ಸೈಡ್ಗೆ ಇಟ್ರೆ ಇವಾಗ ಮುಗೀತು ಅಂತ ಅಂದ್ಕೊಂಡ್ರೆ IPL ಸ್ಟಾರ್ಟ್ ಆಗ್ತಾ ಇದೆ. ಅದು ಬೇರೆ ನಾಳೆ ನಮ್ಮ ಫಸ್ಟ್ ಮ್ಯಾಚ್ ಇರೋದು RCB ವರ್ಸಸ್ KKR. ಅದು ಏನಾಗುತ್ತೆ ಏನ್ ಕತೆ ಅಂತ ನಾಳೆ ನೋಡೋಣ. ಅದಾದ್ಮೇಲೆ ಅಪ್ಡೇಟ್ ಬರ್ತೀನಿ ಆ ಮ್ಯಾಚ್ ಮುಗಿದ್ಮೇಲೆ. ಬಟ್ ಹೌದು, ಏನ್ ಗುರು ಅದು ಏನ್ 2 ಅಪ್ಡೇಟ್ ಅಂದೆ ನೀನು, ಏನಂತ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ, ಹೌದು ಅದು 2 ಅಪ್ಡೇಟ್ ಬಂದಿರೋದು BCCI ಇಂದ. ಒಂದು ಏನಂತ ಹೇಳಿದ್ರೆ, ನಿಮ್ಮೆಲ್ರಿಗೂ ನೆನಪಿರ್ಬೋದು, ಲಾಕ್ಡೌನ್ಗಿಂತ ಮುಂಚೆ ಬಾಲ್ಗೆ ಸಲೈವ ಯೂಸ್ ಮಾಡ್ತಿದ್ವಿ. ಸಲೈವ ಯೂಸ್ ಮಾಡಿದ್ರೆ ಬಾಲು ರಿವರ್ಸ್ ಸ್ವಿಂಗ್ ತಗೊಳ್ತಿತ್ತು ಅಂತ ಹೇಳಿದ್ರೆ ನಿಮ್ಗೆ ಬಾಲರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವ ತರ ಅಂತ ಹೇಳಿದ್ರೆ, ನಿಮ್ಗೆ ಸ್ಟಾರ್ಟಿಂಗ್ ODI ಮ್ಯಾಚಸ್ಗಳಲ್ಲಾದ್ರೆ ಒಂದು ಬಾಲ್ ಏನು ಸ್ವಿಂಗ್ ಕಳ್ಕೊಳ್ಳುತ್ತಲ್ಲ, ಅದರ ಹಳೇದಾದ್ಮೇಲೆ ಬಾಲರ್ಸ್ಗಳು ಸಲೈವ ಯೂಸ್ ಮಾಡ್ತಿದ್ರು. ಸಲೈವ ಯೂಸ್ ಮಾಡಿದ್ರೆ ಬಾಲ್ ಸ್ವಲ್ಪ ಹೆವಿ ಆಗುತ್ತೆ. ಹೆವಿ ಆಗೋದ್ರಿಂದ ರಿವರ್ಸ್ ಸ್ವಿಂಗ್ ಆಗುತ್ತೆ. ಇನ್ನು ಒಳ್ಳೆ ಶೈನ್ ಕೂಡ ಸಿಕ್ತಿತ್ತು. ಆ ಥರದ್ದೇನೋ ಒಂದು ಲಾಜಿಕ್ ಇತ್ತು, ಆಯ್ತಾ. ಅದಾದ್ಮೇಲೆ ಲಾಕ್ಡೌನ್ ಬಂತು. ಲಾಕ್ಡೌನ್ ಅಲ್ಲಿ ನಿಮ್ಗೆ ಗೊತ್ತಲ್ವಾ ಪ್ಯಾಂಡಮಿಕ್ ಹೆಂಗಿತ್ತು. ಒಬ್ಬರ ಬಾಡಿಯಿಂದ ಇನ್ನೊಬ್ಬರ ಬಾಡಿಗೆ ಉಸಿರು ಹೋಗ್ಬಾರ್ದು, ಸಲೈವ ಹೋಗ್ಬಾರ್ದು, ಏನೇನೋ ಹೋಗ್ಬಾರ್ದು, ಹರಡುತ್ತೆ ಆದಷ್ಟು ಬೇಗ ಅಂದ್ಬಿಟ್ಟು ಈ ಸಲೈವ ಕಾನ್ಸೆಪ್ಟ್ ಏನಿತ್ತು ಅದನ್ನ ಬ್ಯಾನ್ ಮಾಡಿದ್ರು BCCI, ಆಯ್ತಾ. ಸೊ ಬಟ್ ಇವಾಗ BCCI ಅದನ್ನ ಲಿಫ್ಟ್ ಮಾಡಿದೆ ಅಂತ ಹೇಳಿದ್ರೆ, ಆ ಬ್ಯಾನ್ ನ ತೆಗೆದಿದೆ. ಅದರಲ್ಲೂ ಕೂಡ ಇವಾಗ ಆಗ್ತಿರೋ ಬರ್ತಿರೋ IPL ನಲ್ಲಿ ಸಲೈವನ ಯೂಸ್ ಮಾಡಬಹುದು ಅಂತ ಹೇಳಿರೋದು. ಇದು ಎಲ್ಲಾ ಬಾಲರ್ಸ್ಗೂ ಖುಷಿ ಕೊಟ್ಟಿರುತ್ತೆ. ಇದ್ರ ಬಗ್ಗೆ ಮೊಹಮ್ಮದ್ ಶಮಿ ಕೂಡ ಮಾತಾಡಿದ್ರು ಒಂದ್ಸಲ. ಏನಂತ ಹೇಳಿದ್ರೆ, ಇವಾಗ ಸಲೈವ ಬ್ಯಾನ್ ಆಗಿರೋದನ್ನ ತೆಗಿಬೇಕು. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ರಿವರ್ಸ್ ಸ್ವಿಂಗ್ ಸಿಗ್ತಾ ಇಲ್ಲ, ಬಾಲರ್ಸ್ ಗಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ, ಏಟ್ಗಳು ತಿಂತಾ ಇದೀವಿ ನಾವು, ಬ್ಯಾಟ್ಸ್ಮನ್ ಗಳಿಂದ ತುಂಬಾ ಹೊಡ್ಸ್ಕೊಂತ ಇದೀವಿ ಅಂತ ಎಲ್ಲ ಕಂಪ್ಲೇಂಟ್ಸ್ ಇತ್ತು. ಮೊಹಮ್ಮದ್ ಶಮಿ ಅಷ್ಟೇ ಅಲ್ಲ, ಕೆಲವೊಂದು ಪ್ಲೇಯರ್ಸ್ ಇಂದ. ಇವಾಗ ಅದನ್ನ ತೆಗ್ದಿದ್ದಾರೆ ಅಂತ ಹೇಳ್ಬೋದು. ಸಲೈವನ ನೀವು ಯೂಸ್ ಮಾಡಬಹುದು ಗುರು. ಸೊ ನಿಮ್ಗೆ ಬೇಕಾದಂಗೆ ಬಾಲ್ ನ ಸ್ವಿಂಗ್ ಮಾಡಬಹುದು, ರಿವರ್ಸ್ ಸ್ವಿಂಗ್ ಮಾಡಬಹುದು. ಸ್ವಲ್ಪ ಟಫ್ ಇರುತ್ತೆ. ಇವಾಗ ಅಷ್ಟು ರನ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ರಿವರ್ಸ್ ಸ್ವಿಂಗ್ ಸಿಗುತ್ತೆ ಬಾಲರ್ಸ್ ಗಳಿಗೆ. ತುಂಬಾ ಕಷ್ಟ ಇದೆ ಬ್ಯಾಟ್ಸ್ಮನ್ ಗಳಿಗೆ ಆಡೋದು ಆಫ್ಟರ್ 10 ಓವರ್ಸ್ ನಂತರ. 10 ಓವರ್ಸ್ ಆದ್ಮೇಲೆ ಇನ್ನೊಂದು ಅಪ್ಡೇಟ್ ಏನಂತ ಹೇಳಿದ್ರೆ, ಇದು ಕೂಡ ಬಾಲರ್ಸ್ಗೆ ಹೆಲ್ಪ್ ಆಗುವಂಥದ್ದು. ಯಾಕಂತ ಹೇಳಿದ್ರೆ, ಇವಾಗ ಒಂದು ಹೊಸ ರೂಲ್ ಮಾಡಿದ್ದಾರೆ ಈ IPL ನಲ್ಲಿ. ಏನಂತ ಹೇಳಿದ್ರೆ, ಆಫ್ಟರ್ 11 ಓವರ್ಸ್, ಅದು ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ, ನೆನಪಿರ್ಲಿ, ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಆಫ್ಟರ್ 11 ಓವರ್ಸ್ ನಿಮ್ಗೆ ಹೊಸ ಬಾಲ್ ಕೊಡ್ತಾರೆ. ಏನ್ ಗುರು, ಹೊಸ ಬಾಲ್ ಕೊಡ್ತಾರ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ? ಅದು ಆಫ್ಟರ್ 11 ಓವರ್ಸ್. ಫಸ್ಟ್ ಇನ್ನಿಂಗ್ಸ್ ಅವ್ರು ಕೊಡಲ್ಲ ಅಂತ ಹೇಳಿದ್ರೆ ಮೋಸ ಅಲ್ವಾ ಗುರು ಅಂತ ಕೇಳಿದ್ರೆ, ಹೌದು. ಈ ಕಾನ್ಸೆಪ್ಟ್ ಏನಕ್ಕೆ ತಂದಿರೋದು ಅಂತ ಕೇಳಿದ್ರೆ ಮೋಸ ಅಲ್ಲ ಇದು. ಇವಾಗ ಎಲ್ಲಿ ಡ್ಯೂ ಇರುತ್ತಲ್ವಾ, ಸ್ವಲ್ಪ ನೈಟ್ ಮ್ಯಾಚಸ್ಗಳಲ್ಲೆಲ್ಲ, ಎಲ್ಲ ಆಫ್ಟರ್ನೂನ್ ಮ್ಯಾಚಸ್ಗಳಲ್ಲೂ ಕೂಡ ಸಂಜೆ ಆದ್ಮೇಲೆ ಸ್ವಲ್ಪ ಡ್ಯೂ ಇರುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಏನಾಗುತ್ತೆ, ಬಾಲರ್ಸ್ ಗಳಿಗೆ ಒಂದು 10 ಓವರ್ ಆದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ತುಂಬಾ ಇರೋದ್ರಿಂದ ಬಾಲ್ ನ ಗ್ರಿಪ್ ಮಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಒಂದು ಹೊಸ ರೂಲ್ ಮಾಡಿದ್ದಾರೆ. ಓನ್ಲಿ ಫಾರ್ ಸೆಕೆಂಡ್ ಇನ್ನಿಂಗ್ಸ್ ಆಫ್ಟರ್ 11 ಓವರ್ಸ್ ನೀವು ನ್ಯೂ ಬಾಲ್ ನ ತಗೊಬಹುದು, ಹೊಸ ಬಾಲ್ ನ ತಗೊಬಹುದು ಅಂತ ಒಂದು ಹೊಸ ರೂಲ್ ಮಾಡಿದ್ದಾರೆ. ತುಂಬಾ ಬಾಲರ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ, ಟೀಮ್ ಗಳಿಗೆ ಹೆಲ್ಪ್ ಆಗುತ್ತೆ, ಸ್ಟ್ರಾಟಜಿಗಳು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹೆಂಗಂತ ಹೇಳಿದ್ರೆ, ಆಲ್ಮೋಸ್ಟ್ ಇವಾಗ ಏನಂತಾರೆ, ಫಸ್ಟ್ ಬ್ಯಾಟಿಂಗ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಅನ್ಕೊಂತೀನಿ ಎಲ್ಲ ಟೀಮ್ನವ್ರು. ಯಾಕಂತ ಹೇಳಿದ್ರೆ, ಫಸ್ಟ್ ಇನ್ನಿಂಗ್ಸ್ ಆಡ್ಕೊಂಡ್ಬಿಟ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನಿಮ್ಗೆ ಹೊಸ ಬಾಲ್ ಬೇರೆ ಸಿಗುತ್ತಲ್ವಾ ಆಫ್ಟರ್ 11 ಓವರ್ಸ್. ಸೊ ಅದನ್ನ ಯುಟಿಲೈಸ್ ಮಾಡ್ಕೊಬಹುದು ಮ್ಯಾಕ್ಸಿಮಮ್ ಟೀಮ್ಸ್. ನೋಡೋಣ, ಅದೆಲ್ಲ ಸ್ಟ್ರಾಟಜಿ ನಮ್ಮ ಕ್ಯಾಪ್ಟನ್ಸ್ ಗಳಿಗೆ, ಟೀಮ್ ಗಳಿಗೆ ಬಿಟ್ಟಿತ್ತು, ಅದೆಲ್ಲ ಡಿಸ್ಕಸ್ ಮಾಡೋಣ. ಸೊ ಇದಾಗಿತ್ತು ಈ 2 ಅಪ್ಡೇಟ್. ಒಂದೇನಂತ ಹೇಳಿದ್ರೆ, ನೀವು ಸಲೈವ ಅಪ್ಲೈ ಮಾಡಬಹುದು. ಇನ್ನೊಂದು ನಿಮ್ಗೆ 11 ಓವರ್ಸ್ ಆದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಹೊಸ ಬಾಲ್ ಬರ್ತಿರೋದು. ಸೊ ಇದೆರಡು ಅಪ್ಡೇಟ್ ತುಂಬಾ ಖುಷಿ ಕೊಟ್ಟಿರುತ್ತೆ ಎಲ್ಲ ಬಾಲರ್ಸ್ಗೂ, ಹಾಗೆ ನಮ್ಗೂ ಎಂಟರ್ಟೈನಿಂಗ್ ಆಗಿರುತ್ತೆ ಎಲ್ಲ ಮ್ಯಾಚ್ಗಳು. ಯಾಕಂತ ಹೇಳಿದ್ರೆ ತುಂಬಾ ಹೊಡ್ಸ್ಕೊಳ್ಳಲ್ಲ ಬಾಲರ್ಸ್ಗಳು. ಟಫ್ ಮ್ಯಾಚಸ್ಗಳು ನೋಡ್ಬೋದು, ಎಡ್ಜ್ ಅಲ್ಲಿ ಬಂದು ಗೆಲ್ಲೋದು, ಸೋಲುವಂತ ಮ್ಯಾಚಸ್ಗಳನ್ನೆಲ್ಲ ನೋಡ್ಬೋದು. ನೋಡೋಣ ಹೆಂಗಿರುತ್ತೆ ಅಂತ. ನಾಳೆಯಿಂದ ಬಿಂದಾಸ್ IPL ಸ್ಟಾರ್ಟ್ ಆಗ್ತಿದೆ. ಎಲ್ಲ ಅಪ್ಡೇಟ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗಾದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.